ಆರೋಪಿ ದರ್ಶನ್ಗೆ ಬಿಗ್ ಶಾಕ್ ಉಂಟಾಗಿದೆ. ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಪ್ರದೋಷ್ ಅರ್ಜಿಯನ್ನ ನ್ಯಾಯಾಲಯ ಈಗ ಅಂಗೀಕರಿಸಿದೆ. ಗೊತ್ತಿರುವ ಎಲ್ಲಾ ಸತ್ಯವನ್ನ ಕೋರ್ಟ್ ಮುಂದೆ ಹೇಳಬೇಕಾಗುತ್ತೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸುಳ್ಳು ಹೇಳಿದ್ರೆ ಪ್ರಾಸಿಕ್ಯೂಷನ್ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸತ್ಯ ಮುಚ್ಚಿದ್ರೆ ಆರೋಪಿ ಮಾಡುವಂತಹ ಅಂದ್ರೆ ಆರೋಪಿಗೆ ಎಲ್ಲಾ ರೀತಿಯಾದಂತಹ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. 59ನೇ ಸಿಸಿಎಚ್ ಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬಿದ್ದಿರುವಂತದ್ದು. ಮಾಫಿ ಸಾಕ್ಷಿಗೆ ಸಾಕಷ್ಟು ಮಂದಿ ಅರ್ಜಿಯನ್ನ ಹಾಕೊಂಡಿದ್ರು. ಅದರಲ್ಲಿ ಯಾರಿಗೆ ಮಾಫಿ ಸಾಕ್ಷಿ ಹೇಳೋದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಇತ್ತು. ಈಗ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಟ್ವಿಸ್ಟ್ ಸಿಗ್ತಾ ಇದೆ. ಮಾಫಿ ಸಾಕ್ಷಿಗೆ ಈಗ ಒಪ್ಪಿಗೆಯನ್ನ ಕೋರ್ಟ್ ಕೊಟ್ಟಿರುವಂತದ್ದು. 14ನೇ ಆರೋಪಿಯಾಗಿರುವಂತಹ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ನಾನು ಮಾಫಿ ಸಾಕ್ಷಿ ಹೇಳ್ತೀನಿ, ನನಗೆ ಕ್ಷಮಾದಾನ ನೀಡಿಬಿಡಿ ಅಂತ ಹೇಳಿ. ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿತ್ತು ಸಿವಿಲ್ ಕೋರ್ಟ್ ಮತ್ತು ಸೆಷನ್ ಕೋರ್ಟ್. ಈಗ ಪ್ರದೋಷ್ ಅಂದ್ರೆ ಕಾರಾಗೃಹದಲ್ಲಿ ಪ್ರದೋಷ್ ಹೇಗಿದ್ದ, ಸಹ ಕೈದಿಗಳ ಜೊತೆ ಹೇಗೆ ವರ್ತನೆ ಇತ್ತು, ಅವನ ನಡವಳಿಕೆ ಏನು, ಇದೆಲ್ಲದರ ಕುರಿತಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿತ್ತು ಕೋರ್ಟ್. ಈಗ ಮಾಫಿ ಸಾಕ್ಷಿಗೆ ಒಪ್ಪಿಗೆಯನ್ನ ಕೊಟ್ಟಿದೆ. ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಬಿಗ್ ಶಾಕ್ ಉಂಟಾಗ್ತಾ ಇದೆ. ನೋಡಿ, ಷರತ್ತನ್ನ ವಿಧಿಸಿ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಪ್ರದೋಷ್ ಜೊತೆಗೆ ಇನ್ನಿತರೆ ಕೈದಿಗಳು ಕೂಡ ಮಾಫಿ ಸಾಕ್ಷಿಗೆ ಪರ್ಮಿಷನ್ ಅನ್ನ ಕೇಳಿದ್ರು. ಈಗ ಪ್ರದೋಷ್ಗೆ ಈಗ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಯಾರು ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಮಾಫಿ ಸಾಕ್ಷಿಯನ್ನ ಹೇಳೋದಕ್ಕೆ. ಅದರ ಜೊತೆಗೆ ಅಲ್ಲಿನ ಅಧಿಕಾರಿಗಳ ಕುರಿತು ನ್ಯಾಯಾಲಯ ಒಂದಷ್ಟು ಮಾಹಿತಿಗಳನ್ನ ಕೇಳಿತ್ತು. ಯಾವ ರೀತಿಯಾಗಿ ಈತ ಬಿಹೇವ್ ಮಾಡ್ತಾನೆ, ಸಹ ಕೈದಿಗಳ ಜೊತೆ ಯಾವ ರೀತಿ ಇರ್ತಾನೆ ಅನ್ನೋದರ ಕುರಿತಾಗಿ ಈಗ ಪ್ರದೋಷ್ಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಕೊಡ್ತಾರೆ ಧ್ರುವ. ಈಗ ಫೋನಲ್ಲಿ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈಗ ಮಾಫಿ ಸಾಕ್ಷಿಗೆ ಪ್ರದೋಷ್ಗೆ ಅವಕಾಶ ಸಿಗುತ್ತಾ ಇಲ್ಲ ಅನ್ನುವಂತಹ ಕುತೂಹಲ ಇತ್ತು. ಈಗ ಪ್ರದೋಷ್ಗೆ ಅವಕಾಶ ಸಿಕ್ಕಿದೆ. ಯಾವ ರೀತಿಯಾದಂತಹ ಕಾನೂನಾತ್ಮಕ ಟ್ವಿಸ್ಟ್ ನ ಪಡೆದುಕೊಳ್ಳಬಹುದು, ಯಾವ ರೀತಿಯಾದಂತಹ ಕಾನೂನು ಸಂಕಷ್ಟವನ್ನ ಈಗ ದರ್ಶನ್ ಎದುರಿಸಬೇಕಾಗತ್ತೆ? ಧ್ರುವ, ಡೀಟೇಲ್ಸ್ ಕೊಡೋದಾದ್ರೆ. ಮನಸ, ಮುಖ್ಯವಾಗಿ ಈ ಒಂದು ಬೆಳವಣಿಗೆಯಿಂದಾಗಿ ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಉಳಿದ ಆರೋಪಿಗಳಿಗೆ ಒಂದು ಸಂಕಷ್ಟ ಎದುರಾಗಿದೆ. ಅದರಲ್ಲಿ ಪ್ರಮುಖವಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಈಗ ಕೋರ್ಟ್ ಪುರಸ್ಕಾರ ಮಾಡಿದೆ. ಸೊ ಹೀಗಾಗಿ ಪ್ರದೋಷ್ ಇನ್ನು ಮುಂದೆ ಆತ ಸಾಕ್ಷಿಯಾಗಿ ಅಂದ್ರೆ ಏನು ಆರೋಪಿಯಾಗಿರೋದಿಲ್ಲ, ಆತ ಸಾಕ್ಷಿಯಾಗಿ ಬದಲಾಗುವಂತಹ ಪ್ರಕ್ರಿಯೆ ಆರಂಭ ಆಗುತ್ತೆ. ಆದ್ರೆ ಪ್ರದೋಷ್ಗೆ ಒಂದಿಷ್ಟು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಅಂದ್ರೆ ಪ್ರದೋಷ್ ಒಂದು ವೇಳೆ ಇದ್ರಲ್ಲಿ ಏನಾದ್ರೂ ಸುಳ್ಳನ್ನ ಹೇಳಿದ್ರೆ, ಸತ್ಯವನ್ನ ಮುಚ್ಚಿಟ್ರೆ ಆತನನ್ನ ಪುನಃ ಆರೋಪಿಯಾಗಿ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. 59ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ನಡೀತಾ ಇತ್ತು. ಪ್ರದೋಷ್ ಅರ್ಜಿ ಸಲ್ಲಿಸಿದ ನಂತರ ಅದಕ್ಕೆ ದರ್ಶನ್ ಪರ ವಕೀಲರು ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಅದ್ಯಾವುದಕ್ಕೂ ಅವಕಾಶವನ್ನ ನೀಡಲಿಕ್ಕೆ ಬರೋದಿಲ್ಲ, ಇದನ್ನ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡಬೇಕು ಅಂತ ಹೇಳಿತ್ತು. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ. ಸೊ ಈ ಮುಂದೆ A14 ಆಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿಯಾಗಿ ಬದಲಾಗ್ತಾ ಇದ್ದಾನೆ. ಸೊ ಪ್ರದೋಷ್ನನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಪೊಲೀಸರಲ್ಲ, ಪ್ರಾಸಿಕ್ಯೂಷನ್ ಪ್ರದೋಷ್ ಇಂದ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾ ಹೋಗ್ತಾರೆ. ಇನ್ನು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಪ್ರದೋಷ್ ಹೇಳಿಕೆಯನ್ನ ಮೊದಲು ನೀಡ್ತಾನೆ. ಆತನ ಸಂಪೂರ್ಣ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ದಾಖಲು ಮಾಡಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಪ್ರದೋಷ್ ಇಡೀ ಪ್ರಕರಣದಲ್ಲಿ ಏನಾಯ್ತು ಎಲ್ಲವನ್ನ ಕೂಡ ಆತ ಹೇಳ್ಬೇಕು. ಒಂದು, ಆತ ಈಗಾಗಲೇ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಹಲವು ವಿಚಾರವನ್ನ ಬಹಿರಂಗಪಡಿಸಿದ್ದಾನೆ. ಮುಖ್ಯವಾಗಿ 8ನೇ ತಾರೀಕು ದರ್ಶನ್ ಮನೆಗೆ ಬಂದಿದ್ದೆ ನಾನು. ಆ ಸಂದರ್ಭದಲ್ಲಿ ಇಬ್ರು ಕೂಡ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ಗೆ ಹೋಗ್ತೀವಿ, ಅಲ್ಲಿ ಊಟಕ್ಕಂತ ಹೋಗಿರ್ತೀವಿ. ಸಂಜೆ 4:30 ಸುಮಾರಿಗೆ ಪವನ್ ಬಂದು ದರ್ಶನ್ ಕಿವಿಯಲ್ಲಿ ಏನೋ ಹೇಳ್ತಾನೆ. ಆ ನಂತರ ನೇರವಾಗಿ ಸೀದಾ ನಾವು ಪವಿತ್ರ ಗೌಡ ಮನೆಗೆ ಹೋಗಿ ಆಕೆಯನ್ನ ಕರ್ಕೊಂಡು 4:30 ಸುಮಾರಿಗೆ ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ತೀವಿ ಅಂತ ಆತ ಈಗಾಗಲೇ ಆ ಲೆಟರ್ ಅಲ್ಲಿ ಹೇಳಿರ್ತಾನೆ. ಪಟ್ಟಣಗೆರೆ ಶೆಡ್ಡಿಗೆ ಹೋದ ನಂತರ ಅಲ್ಲಿ ಒಂದಿಷ್ಟು ಗಲಾಟೆಗಳಾಗುತ್ತೆ. ಅಂದ್ರೆ ಅಲ್ಲಿ ರೇಣುಕಾಸ್ವಾಮಿ ಇರ್ತಾನೆ, ಆತ ಕೂತ್ಕೊಂಡಿರ್ತಾನಂತೆ. ಆಮೇಲೆ ಆತನಿಗೆ ಯಾವ ರೀತಿ ಚಿತ್ರಹಿಂಸೆಯನ್ನ ನೀಡಲಾಯ್ತು, ಆತನ ಮೇಲೆ ಕ್ರೌರ್ಯವನ್ನ ಮೆರೆಯಲಾಯ್ತು ಅನ್ನುವಂಥದ್ದನ್ನ ಆತ ಬಾಯಿ ಬಿಟ್ಟಿದ್ದಾನೆ. ಈಗಾಗಲೇ ಆ ಅರ್ಜಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ರೇಣುಕಾಸ್ವಾಮಿಯ ಪ್ರೈವೇಟ್ ಪಾರ್ಟಿಗೆ ಒದ್ದಿದ್ರು, ಆನಂತರ ರೇಣುಕಾಸ್ವಾಮಿ ಎದೆಗೆ ಒದ್ದಿದ್ರು ಅನ್ನುವಂಥದ್ದು, ಆನಂತರ ಉಳಿದ ಆರೋಪಿಗಳು ಕೂಡ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲ ವಿಚಾರವನ್ನ ರೇಣುಕಾಸ್ವಾಮಿ ಕೇಸ್ನಲ್ಲಿ ಈತ
ಬಾಯಿ ಬಿಟ್ಟಿದ್ದಾನೆ. ಸೊ ಹೀಗಾಗಿ ಈತ ಇನ್ ಮುಂದೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಬದಲಾಗ್ತಾನೆ. ಸೊ ಹೀಗಾಗಿ ಪ್ರದೋಷ್ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ಪ್ರಾಸಿಕ್ಯೂಷನ್ಗೆ ಇದು ಒಂದು ಅನುಕೂಲಕರ ಆಗಿದೆ. ಈಗ ಕೋರ್ಟ್ ಒಪ್ಪಿಗೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿ ಈ ವಿಚಾರಣೆ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಈಗ ಕಾದ್ ನೋಡ್ಬೇಕಾಗಿರುವಂತದ್ದು. ಮಾನಸ. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಷರತ್ತನ್ನ ವಿಧಿಸಿ ಈ ಮಾಫಿ ಸಾಕ್ಷಿಗೆ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸ್ನೇಹಿತನೇ ಈಗ ಕಂಟಕ ಆಗ್ತಾ ಇದ್ದಾನೆ. ಸತ್ಯವನ್ನ ಮುಚ್ಚಿಟ್ರೆ ಮಾಫಿ ಸಾಕ್ಷಿಯಿಂದ ಆರೋಪಿಗೆ ಒಂದು ರೀತಿಯ ಎಚ್ಚರಿಕೆಯ ಗಂಟೆ ಕೂಡ. ಯಾವುದೇ ರೀತಿಯ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಅಲ್ಲಿ ಬಂದು ಉಲ್ಟಾ ಹೊಡೆಯೋಂಗಿಲ್ಲ. ತನ್ನ ಗಮನದಲ್ಲಿ ಇರುವಂತಹ ಸತ್ಯಾಂಶಗಳನ್ನ ಬಹಿರಂಗವನ್ನ ಪಡಿಸಬೇಕಾಗತ್ತೆ. ಟ್ರಯಲ್ ಮುಗಿಯೋವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗತ್ತೆ. ಆದೇಶದ ಪ್ರತಿ ಜೈಲಾಧಿಕಾರಿಗಳ ಮೂಲಕ ಪ್ರದೋಷ್ಗೆ ರವಾನೆ ಆಗುತ್ತೆ. ಸಾಮಾನ್ಯವಾಗಿ ಯಾವುದೇ ಆರೋಪಿ ಆತ ಪ್ರಕರಣದ ಮುಖ್ಯ ಆರೋಪಿಯಾಗಿದ್ರು ಕೂಡ ಆತನಿಗೆ ಸತ್ಯ ಗೊತ್ತಿರುತ್ತೆ. ಅಲ್ಲಿ ಆ್ಯಕ್ಚುಲ್ ಆಗಿ ಏನೇ ನಡೀತು, ಯಾರು ಅಟ್ಯಾಕ್ ಮಾಡಿದ್ರು ಅಥವಾ ಯಾರು ಫಸ್ಟು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಅದೆಲ್ಲದರ ಕುರಿತಾಗಿ ಅಲ್ಲಿ ಪ್ರತ್ಯಕ್ಷದರ್ಶಿ ಆಗಿರ್ತಾನೆ. ಸೊ ಆತನಿಗೆ ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿ ಸಲ್ಲಿಸುವಂತಹ ಅವಕಾಶ ಇದೆ. ಅದೇ ರೀತಿಯಾಗಿ ಪ್ರದೋಷ್ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಈಗ ಕೋರ್ಟ್ ಕೂಡ ಒಂದಷ್ಟು ಕಟ್ಟಪ್ಪಣೆಯನ್ನು ಹಾಕಿದೆ. ಯಾವ ರೀತಿಯಾಗಿ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದು ಏನು ಉಲ್ಟಾ ಹೊಡೆಯೋ ಹಂಗಿಲ್ಲ. ಜೊತೆಗೆ ತನ್ನ ಪ್ರತ್ಯಕ್ಷವಾಗಿ ಏನೇನು ನೋಡಿದ್ರು ಅದ್ರ ಕುರಿತಾಗಿ ಕಂಪ್ಲೀಟ್ ಆಗಿ ಅವ್ನು ಹೇಳಬೇಕಾಗತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ನನ್ನ ಕಲೀಗ್ ಶಿವು ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ಡೆಸ್ಕ್ನಿಂದ. ಶಿವು, ಈಗ ನಾವು ಗಮನಿಸ್ತಾ ಇದ್ದೀವಿ ಮಾಫಿ ಸಾಕ್ಷಿಯಲ್ಲಿ ಏನು ನ್ಯಾಯಾಲಯ ಕೂಡ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೂಡ ಈಗ ಹಾಕಿದೆ. ಏನೆಲ್ಲ ಇರಬಹುದು ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಯಾವ ರೀತಿಯಾಗಿ ಪ್ರೊಸೀಜರ್ಗಳು ಆಗುತ್ತೆ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಮಾನಸ, ಈ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರ ಮಾಫಿ ಸಾಕ್ಷಿಯ ವಿಚಾರಣೆ ಇದೆ. ಈ ಪ್ರಕರಣದ ಪ್ರಮುಖ ಘಟ್ಟ ಅಂದ್ರೂ ಸಹ ತಪ್ಪಾಗ್ಲಿಕ್ಕಿಲ್ಲ. ಬಹುಶಃ ಪ್ರದೋಷ್ ಅವರ ಹೇಳಿಕೆ ಏನಿದೆ ಅದು ಬಹಳ 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 ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ಹಂತಗಳಲ್ಲಿ ತನಿಖೆಯ ದೃಷ್ಟಿಕೋನದಲ್ಲಿ. ಮತ್ತು ಪ್ರದೋಷ್ ಅವರು ಕೊಡುವಂತಹ ಒಂದೊಂದು ಹೇಳಿಕೆಯೂ ಸಹ ದರ್ಶನ್ ಅವರ ಭವಿಷ್ಯವನ್ನು ಮುಂದಿನ ಹಂತಗಳಲ್ಲಿ ನಿರ್ಧಾರ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಪ್ರದೋಷ್ ಅವರು ತಾನು ಮಾಫಿ ಸಾಕ್ಷಿ ಆಗ್ತೀನಿ, ತನಗೆ ಜ್ಞಾನೋದಯ ಆಗಿದೆ, ಪಶ್ಚಾತ್ತಾಪ ಆಗಿದೆ ಅನ್ನುವ ವಿಚಾರವನ್ನು ಮುಂದಿಟ್ಕೊಂಡು ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಅರ್ಜಿನ ನ್ಯಾಯಾಲಯ ಪುರಸ್ಕಾರ ಮಾಡಿದೆ. ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಪ್ರದೋಷ್ ಅವರು ಯಾವ್ಯಾವ ಅಂಶಗಳನ್ನು ತನಿಖಾ ಹಂತದಲ್ಲಿ, ವಿಚಾರಣೆಯ ಹಂತದಲ್ಲಿ ಅವರು ಬಾಯಿ ಬಿಡ್ತಾ ಹೋಗ್ತಾರೆ ಮತ್ತು ಅವರ ಹೇಳಿಕೆಗಳು ಎಷ್ಟರ ಮಟ್ಟಿಗೆ ಸತ್ಯಾಂಶದಿಂದ ಕೂಡಿರುತ್ತೆ ಅನ್ನೋದು. ಮಗದೊಂದು ಕಡೆ ಆಲ್ರೆಡಿ ಈಗ ವಿಚಾರಣೆಯ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಚಾರ್ಜ್ ಶೀಟ್ ನಲ್ಲಿ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ, ದರ್ಶನ್ ಅವರ ಪಾತ್ರ ಏನು, ಇನ್ನುಳಿದಂತಹ ಆರೋಪಿಗಳ ಪಾತ್ರ ಏನು ಅನ್ನೋದರ ಮೇಲೆ ಮತ್ತು ಪ್ರದೋಷ್ ಅವರು ಕೊಡುವಂತಹ ಹೇಳಿಕೆಗಳು ಎರಡೂ ಸಹ ತಾಳೆ ಹಾಕಿ ನೋಡಬೇಕಾಗುತ್ತೆ. ಮತ್ತು ನ್ಯಾಯಾಲಯ ಬಹಳ ಎಚ್ಚರಿಕೆಯ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ತನಗೆ ಗೊತ್ತಿರತಕ್ಕಂಥ ಅಷ್ಟು ಸತ್ಯವನ್ನು ಹೇಳಬೇಕು, ಎಲ್ಲೂ ಸಹ ಸುಳ್ಳನ್ನು ಹೇಳೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ತನಿಖೆಯ ಹಾದಿಯನ್ನು ತಪ್ಪಿಸುವ ಪ್ರಯತ್ನವನ್ನು ಏನಾದರೂ ಪ್ರದೋಷ್ ಅವರು ಮಾಡಿದರೆ ಮತ್ತೆ ಅವರನ್ನು ಆರೋಪಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅನ್ನುವ ಬಹಳ ಗಂಭೀರವಾಗಿರ್ತಕ್ಕಂಥ ಷರತ್ತನ್ನು ವಿಧಿಸಿರುವಂತಹ ಹಿನ್ನೆಲೆಯಲ್ಲಿ ಈಗ ಪ್ರದೋಷ್ ಅವರು ತಾನೇನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದಾರೆ, ಅದಕ್ಕೆ ಬಹಳ ಸ್ಟ್ರಾಂಗ್ ಆಗಿ ಅವರು ಸ್ಟ್ಯಾಂಡ್ ಆಗಬೇಕಾಗುತ್ತೆ. ಎಲ್ಲೂ ತನಿಖೆಯ ಹಾದಿಯನ್ನು ತಪ್ಪಿಸಲಿಕ್ಕೆ ಅವರಿಗೆ ಅವಕಾಶಗಳು ಇಲ್ಲ. ಮಗದೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ಸೂಕ್ಷ್ಮವಾಗಿ ಇದನ್ನು ಮಾನಿಟರ್ ಮಾಡ್ತಾ ಇರ್ತಾರೆ. ಪ್ರದೋಷ್ ಅವರ ಪ್ರತಿಯೊಂದು ಹೇಳಿಕೆಯೂ ಸಹ ಮುಂದಿನ ಹಂತಗಳಲ್ಲಿ ಅದು ಕ್ರಾಸ್ ಎಕ್ಸಾಮಿನೇಷನ್ ಆಗುವಂಥ ಟೈಮ್ನಲ್ಲಿ ಆಗಿರಬಹುದು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೋಷ್ ಅವರ ಹೇಳಿಕೆಗಳನ್ನು ಅವ್ರು ಎಷ್ಟರ ಮಟ್ಟಿಗೆ ಸತ್ಯ ನುಡಿದಿದ್ದಾರೆ ಮತ್ತು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಅದನ್ನು ಅವರು ಟ್ಯಾಲಿ ಮಾಡಿಯೇ ಮುಂದಿನ ಹಂತಗಳಲ್ಲಿ ಅದು ಪ್ರೊಸೀಡಿಂಗ್ಸ್ಗೆ ಅವಕಾಶವನ್ನು ಮಾಡಿಕೊಡುವಂಥದ್ದು. ಸೊ ಹಾಗಾಗಿ ಪ್ರದೋಷ್ ಅವರ ಈ ಬೆಳವಣಿಗೆ ಏನಿದೆ ಅಥವಾ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಏನು ಉಲ್ಟಾ ಹೊಡೆದಿದ್ದಾರೆ, ಇದು ದೇರ್ ಈಸ್ ನೋ ಅದರ್ ವೇ ದರ್ಶನ್ ಅವರಿಗೆ ಸಂಕಷ್ಟದ ಸಂದಿಗ್ಧ ಪರಿಸ್ಥಿತಿಯನ್ನು ತಂದು ನಿಲ್ಲಿಸುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ ಅಂತ. ಮಾನಸ. ಓಕೆ, ಥ್ಯಾಂಕ್ ಯು ಶಿವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ಗೆ ಕೋರ್ಟ್ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಆ ಅರ್ಜಿಯನ್ನು ಅಂಗೀಕಾರ ಮಾಡಿದೆ ನ್ಯಾಯಾಲಯ. ಈಗ ಮಾಫಿ ಸಾಕ್ಷಿಯಲ್ಲಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಅಂದರೆ ತಾನು ಪ್ರತ್ಯಕ್ಷವಾಗಿ ಕಂಡಂತಹ ಒಂದಷ್ಟು ಅಂಶಗಳನ್ನು ಅಲ್ಲಿ ಅಂದರೆ ಪ್ರಾಥಮಿಕ ವರದಿಯಲ್ಲಿ ಏನೆಲ್ಲ ಹೇಳಿದ್ರು ಅದೇ ರೀತಿಯಾಗಿ ಇಲ್ಲಿ ಒಪ್ಪಿಗೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಕೆಲವೊಂದು ವಿಚಾರಗಳನ್ನು ಕೈಬಿಟ್ಟು ಅಥವಾ ಮರೆಮಾಚುವಂತಹ ಪ್ರಯತ್ನ ಇದೆಲ್ಲ ಮಾಡಬಾರ್ದು ಅಂತ
ಹೇಳಿ ಈಗ ಕೋರ್ಟ್ ಒಂದು ಕಡೆ ಕಟ್ಟಪ್ಪಣೆಯನ್ನ ಕೂಡ ಮಾಡಿದೆ. ಆದರೆ ಇದೇ ವಿಚಾರಕ್ಕೆ ಈಗ ದರ್ಶನ್ ಯಾವ ರೀತಿಯಾದಂತಹ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ, ಮುಂದಿನ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅನ್ನುವ ಕುರಿತಾಗಿ ಸಾಕಷ್ಟು ಅನುಮಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆದುಕೊಳ್ಳೋಣ. ಸುನೀಲ್ ಕುಮಾರ್, ಹಿರಿಯ ವಕೀಲರು, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಈಗ ಮಾಫಿ ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ಪ್ರೊಸೀಜರ್ಸ್ಗಳು ಇದೆ. ಈಗ ಆರೋಪಿ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗತ್ತೆ, ನೆಕ್ಸ್ಟ್ ದರ್ಶನ್ಗೆ ಯಾವ ರೀತಿಯಾಗಿ ಇದು ಸಂಕಷ್ಟ ಎದುರಾಗಬಹುದು ಸರ್, ಕಾನೂನಾತ್ಮಕವಾಗಿ ನೀವು ಹೇಳ್ತಾ ಹೋಗೋದಾದ್ರೆ? ಮೇಡಮ್, ಒಂದ್ಸಲ ಮಾಫಿ ಸಾಕ್ಷಿ ಅಂತ ಅಪ್ಲಿಕೇಶನ್ ಅಕ್ಸೆಪ್ಟ್ ಆದ ನಂತರ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿರುವಂತ ಯಾರಿರ್ತಾರೋ ಅವರನ್ನ ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ 164 ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡ್ತಾರೆ. ಅವರು ನಡೆದಂತ ಇಡೀ ವಿಚಾರ ಸತ್ಯವಾದಂತ ವಿಚಾರ, ಅವ್ರ ಗಮನದಲ್ಲಿರುವಂತ ಎಲ್ಲ ಸತ್ಯವನ್ನು ಕೂಡ ಮ್ಯಾಜಿಸ್ಟ್ರೇಟ್ ಅವರಿಗೆ ಪರಿಪೂರ್ಣವಾಗಿ ಅವ್ರು ಹೇಳ್ಬೇಕಾಗ್ತದೆ. ಮತ್ತು ಚಾರ್ಜ್ ಶೀಟ್ ನಲ್ಲಿ ಇಲ್ದಿರುವಂತ ವಿಚಾರ, ಪೊಲೀಸ್ ಅಧಿಕಾರಿಗಳಲ್ಲಿ ಚಾರ್ಜ್ ಶೀಟ್ ಅಲ್ಲಿ ಇಲ್ದಿರುವಂತ ಮೆಟೀರಿಯಲ್, ಅನೇಕ ವಿಟ್ನೆಸ್ಗಳು ಅಥವಾ ಅನೇಕ ಎವಿಡೆನ್ಸ್, ಅಡಿಷನಲ್ ಎವಿಡೆನ್ಸ್ ಏನಿದೆ ಎಲ್ಲವನ್ನು ಕೂಡ ಮ್ಯಾಜಿಸ್ಟ್ರೇಟ್ ಮುಂದೆ ಸತ್ಯವನ್ನು ಅವ್ರು ಹೇಳ್ಬೇಕಾಗ್ತದೆ. ಅವೆಲ್ಲ ಸತ್ಯವನ್ನು ಹೇಳಿದ್ಮೇಲೆ ಎಲ್ಲವನ್ನೂ ರೆಕಾರ್ಡ್ ಮಾಡಿಕೊಂಡು ಯಾರು ಡಿಫೆನ್ಸ್ ವಕೀಲರಿರ್ತಾರೋ, ಆರೋಪಿ ಪಡ ವಕೀಲರಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಪಾರ್ಟಿ ಸವಾಲ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು. ವಿಡಿಯೋ ರೆಕಾರ್ಡ್ ಇರುತ್ತಾ ಸರ್? ಹೌದು, ಆಡಿಯೋ ಅಂಡ್ ವಿಡಿಯೋ ಎರಡನ್ನೂ ಮಾಡ್ತಾರೆ. ಮತ್ತು ಈ ಯಾರು ಅಪ್ರೂವರ್ ಯಾರು ಆಗಿರ್ತಾರೋ ಅವರ ಕಾಂಡಕ್ಟ್ ಅನ್ನ ಕೂಡ, ಅಂದ್ರೆ ಅವರ ನಡತೆಯನ್ನು ಕೂಡ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತೆ. ಅವರು ನಿಜವಾಗ್ಲೂ ಈ ಇಡೀ ಕೇಸನ್ನ ಯಾರು ನಿಜವಾದ ಆರೋಪಿಗಳು ಯಾರು ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಇದಾರಾ, ಅಥವಾ ತಮ್ಮ ಮೇಲೆ ಆರೋಪನ ಎಸ್ಕೇಪ್ ಆಗಿ ಬೇರೆ ಆರೋಪಿಗಳಿಗೆ ತಲೆ ಕಟ್ಲಿಕ್ಕೆ ಏನಾದ್ರು ಕೋರ್ಟ್ಗೆ ಮಿಸ್ಗೈಡ್ ಮಾಡ್ಲಿಕ್ಕೋಸ್ಕರ ಮಾಫಿ ಸಾಕ್ಷಿ ಆಗಿದ್ದಾರೆ ಅಂತ ಹೇಳಿ ಅತಿ ಸೂಕ್ಷ್ಮವಾಗಿ ಗಮನಿಸುತ್ತೆ. ಅವರ ಪ್ರತಿಯೊಂದು ಹೇಳಿಕೆಯನ್ನು ಗಮನಿಸುತ್ತೆ. ಒಂದು ಪಕ್ಷ ಅವ್ರ ಕೋರ್ಟ್ಗೆ ಸಹಕಾರ ಕೊಡ್ತಿಲ್ಲ ಅಥವಾ ಕೋರ್ಟ್ಗೆ ಅವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಚಾರ್ಜ್ ಶೀಟ್ ಅಲ್ಲಿರೋ ಮೆಟೀರಿಯಲ್ಗೂ ಅವ್ರ ಹೇಳಿಕೆಗೂ ತದ್ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದಿನ ಕೋರ್ಟ್ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಏನಾಕಿದೆ ಅದನ್ನ ರಿಜೆಕ್ಟ್ ಮಾಡಿ ಅವರು ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆರೋಪಿ ರೀತಿ ಅವ್ರನ್ನು ಕೂಡ ಟ್ರೈ ಮಾಡುವಂತ ಅಧಿಕಾರ ನ್ಯಾಯಾಲಯಕ್ಕಿರುತ್ತೆ. ಓಕೆ ಸರ್, ಈ ಹಿಂದೆ ಪ್ರದೋಷ್ ಜೊತೆಗೆ ವಿನಯ್ ಇರಬಹುದು, ಇತರೆಯವರು ಕೂಡ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಬಂದಿದ್ರು. ಆದ್ರೆ ಕೋರ್ಟ್ ಒಬ್ಬರಿಗೆ ಮಾತ್ರ ಅವಕಾಶ ಮಾಡಿಕೊಡುತ್ತಾ, ಹೇಗೆ ಇನ್ನೊಬ್ರಿಗೂ ಅವಕಾಶ ಕೊಡುವಂತಹ ಚಾನ್ಸಸ್ ಏನಾದರೂ ಇದೆಯಾ? ಚಾನ್ಸಸ್ ಇದೆ ಮೇಡಮ್, ಒಬ್ಬರಿಗೆ ಅಂತಲ್ಲ, ಇನ್ನ ಇಬ್ಬರು ಅಪ್ಲಿಕೇಶನ್ಸ್, ಇವ್ರು ಬಿಟ್ಟು ವಿನಯ್ ಮತ್ತು ಇನ್ನೊಬ್ರು 3 ವ್ಯಕ್ತಿಗಳು ಮಾಫಿ ಸಾಕ್ಷಿಗೆ ಅಪ್ಲಿಕೇಶನ್ ಹಾಕಿದ್ದಾರೆ. ಸದ್ಯಕ್ಕೆ ಪ್ರದೋಷ್ ಅವ್ರ ಅಪ್ಲಿಕೇಶನ್ ಮಾತ್ರ ಸದ್ಯಕ್ಕೆ ಅಕ್ಸೆಪ್ಟ್ ಆಗಿದೆ. ಯಾಕೆಂದ್ರೆ ಪ್ರದೋಷ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸ್ಟಾರ್ಟಿಂಗ್ ಕಿಡ್ನಾಪ್ ಆಗಿ ಬಂದಿರುವಂತ ಸ್ಥಳದಿಂದ ಹಿಡ್ಕೊಂಡು ಆ ಸ್ಟೋನಿ ಬ್ರೂಕ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇದ್ದಂತ ಸಂಗತಿ, ಜೊತೆಲಿ ಇನ್ಸಿಡೆಂಟ್ ಆದಂತ ಆ ಶೆಡ್ ಅಲ್ಲಿ ಇದ್ದಂತ ಸಂಗತಿ, ಮತ್ತು ಕೊನೆಯದಾಗಿ ಬಾಡಿಯನ್ನು ಡಿಸ್ಪೋಸ್ ಮಾಡಿದಂತ ಸಂದರ್ಭ, ಎಲ್ಲ ಸಂದರ್ಭದಲ್ಲಿ ಪ್ರದೋಷ್ ಇದ್ದಿದ್ರಿಂದ ಅವರ ಅಪ್ಲಿಕೇಶನ್ ಫಸ್ಟ್ ಪ್ರೊಸೆಸ್ ಮಾಡಿ ಅವರ ಅಪ್ಲಿಕೇಶನ್ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. ಈಗ ಮಿಕ್ಕಿದ ಉಳಿದಂತ ಆರೋಪಿಗಳ ಅಪ್ಲಿಕೇಶನ್ ಮೇಲೆ ಆರ್ಗ್ಯುಮೆಂಟ್ಸ್ ನಡೆಯುತ್ತೆ. ಆಗ ಪಬ್ಲಿಕ್ ಪ್ರಾಸಿಕ್ಯೂಟರ್, ಮೇನ್ ಇರೋದು ಸ್ಟೇಟ್ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಪಿನಿಯನ್ ಕೇಳ್ತಾರೆ ಕೋರ್ಟ್. ನಿಜವಾಗ್ಲೂ ಇವರಿಬ್ಬರು ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕಿದರೆ ಇವರು ಮಾಫಿ ಸಾಕ್ಷಿ ಮಾಡಬಹುದಾ ಅಥವಾ ಇವ್ರ ಮೇಲೆ ಪ್ರಬಲವಾದಂತ ಸಾಕ್ಷಿಗಳು ಇದೆಯಾ ಅಂತೆಲ್ಲ ಅವ್ರು ಕೇಳ್ತಾರೆ. ಒಂದು ಪಕ್ಷ ಸ್ಟೇಟ್ನವ್ರು ಇಲ್ಲ, ಇವ್ರ ಮಾಫಿ ಸಾಕ್ಷಿ ಮಾಡಿ ಅಂತ ಹೇಳಿದ್ರೆ ಅವಾಗ ಕೋರ್ಟ್ ಖಂಡಿತವಾಗ್ಲೂ ಅವ್ರನ್ನೂ ಕನ್ಸಿಡರ್ ಮಾಡುತ್ತೆ. ಒಂದು ಪಕ್ಷ ಸ್ಟೇಟ್ನವ್ರು ಇಲ್ಲ, ಇವ್ರ ಮೇಲೆ ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ಅವಕಾಶವಿಲ್ಲ, ಇವ್ರ ಮೇಲೆ ತುಂಬಾ ಗಂಭೀರವಾದಂತ ಆರೋಪ ಇದೆ, ಇವರು ಕೂಡ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ, ಬೇಡ ಅಂತ ಹೇಳಿ ಅವ್ರು ಅಬ್ಜೆಕ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಓಕೆ ಸರಿ, ಇವಾಗ ಮಾಫಿ ಸಾಕ್ಷಿ ಏನಾದರೂ ಇವ್ರಿಗೆ ಮಾಫಿ ಸಾಕ್ಷಿ ಹೇಳ್ತಿರೋ ಪ್ರದೋಷ್ಗೆ ಏನಾದರೂ ನೆಕ್ಸ್ಟ್ ಲೆವೆಲಲ್ಲಿ ಅಂದರೆ ಅವ್ರಿಗೆ ಶಿಕ್ಷೆ ಪ್ರಮಾಣ ಏನಾದರೂ ಕಡಿಮೆ ಆಗುವಂತಹ ಚಾನ್ಸಸ್ ಇದೆಯಾ? ಮಾಫಿ ಸಾಕ್ಷಿ ಹೇಳುವಂಥವ್ರಿಗೆ ರಿಲ್ಯಾಕ್ಸೇಷನ್ ಸಿಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಕಾನೂನಿನ ಅಡಿನಲ್ಲಿ? ಖಂಡಿತ. ಯಾರು ಮಾಫಿ ಸಾಕ್ಷಿಯಾಗಿ ಕೋರ್ಟಲ್ಲಿ ಅಕ್ಸೆಪ್ಟ್ ಆಗ್ತಾರೋ ಮತ್ತು ಯಾರು ಕೋರ್ಟ್ಗೆ ನೈಜವಾದಂತ ಇಡೀ ಚಿತ್ರಣವನ್ನು ಹೇಳ್ತಾರೆ, ನೈಜವಾದಂತ ಆರೋಪಿನ ಐಡೆಂಟಿಫೈ ಮಾಡ್ಲಿಕ್ಕೆ ಯಾರು ತುಂಬಾ ಸಹಕಾರ ಕೊಟ್ಟು ತಮ್ಮ ರೋಲ್ ಅನ್ನು ಹಾನೆಸ್ಟ್ ಆಗಿ ಯಾರು ಡಿಸ್ಚಾರ್ಜ್ ಮಾಡ್ತಾರೋ ಅಂತ ಮಾಫಿ ಸಾಕ್ಷಿಗೆ ನ್ಯಾಯಾಲಯದಲ್ಲಿ ಯಾವುದೇ ತರದ ಶಿಕ್ಷೆ ಕೊಡೋದಿಲ್ಲ. ಅವರು ಶಿಕ್ಷೆಯಿಂದ ವಿನಾಯಿತಿ ಕೊಡ್ತಾರೆ. ಇವನ್ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲಿ ಕೂಡ ಬಸವರಾಜ್ ಮುತ್ತಗಿ ಅಂತ ಯಾರು ಆರೋಪಿ ಇದ್ರು ಅವರು ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಆದ ನಂತರ ಅವ್ರಿಗೂ ಕೂಡ ಅವ್ರನ್ನು ಕೂಡ ಪಾರ್ಡನ್, ಇಟ್ ಈಸ್ ಕಾಲ್ಡ್ ಮಾಫಿ ಅಂದ್ರೆ ಪಾರ್ಡನ್ ಅಂತ ಹೇಳ್ತೀವಿ. ಕೋರ್ಟ್ ಕೂಡ ಅವ್ರಿಗೆ ಪಾರ್ಡನ್ ಅನ್ನು ಮಾಡಿ ಅವ್ರನ್ನ ಹೊರಗೆ ಬಿಡುತ್ತೆ. ಅವ್ರು ಯಾವುದೇ ತರ ಶಿಕ್ಷೆ ಆಗೋದಿಲ್ಲ. ಓಕೆ, ಅಂದ್ರೆ ತಕ್ಷಣ ಅವ್ರಿಗೆ ರಿಲ್ಯಾಕ್ಸ್ ಸಿಗುತ್ತಾ ಅಥವಾ ಕಡಿಮೆ ಪ್ರಮಾಣದ ಶಿಕ್ಷೆ ಆಗತ್ತಾ ಅಂತ? ಇಲ್ಲ ಮೇಡಮ್, ಇಮಿಡಿಯೇಟ್ಲಿ ಅವ್ರಿಗೆ ಏನೂ ಸಿಗೋದಿಲ್ಲ. ಕೇಸ್ ಪರಿಪೂರ್ಣ ಮುಗಿಯೋವರೆಗೂ ಕೂಡ ಅವ್ರ ಪ್ರತಿ ಹೀರಿಂಗ್ ಅಲ್ಲೂ ಅವಕಾಶ ಅವ್ರು ಪ್ರೆಸೆಂಟ್ ಇರಬೇಕಾಗ್ತದೆ. ಕೊನೆಯದಾಗಿ ಜಡ್ಜ್ಮೆಂಟ್ ಆದಂತ ಸಂದರ್ಭದಲ್ಲಿ, ಜಡ್ಜ್ಮೆಂಟ್ ಆದ್ಮೇಲೆ ನೈಜವಾದಂತ ಆರೋಪಿ ಯಾರಿದ್ರು ಅವ್ರಿಗೆ ಶಿಕ್ಷೆ ಕೊಟ್ಟ ಮೇಲೆ ಆ ಶಿಕ್ಷೆಯ ಜಡ್ಜ್ಮೆಂಟ್ ಅಲ್ಲಿನೇ ಇವ್ರಿಗೆ ಪಾರ್ಡನ್ ಅನ್ನ ನ್ಯಾಯಾಧೀಶರು ಬರೀತಾರೆ. ಆಗ ಇವ್ರ ಇಡೀ ಕಾಂಡಕ್ಟ್, ಇವ್ರ ರೋಲು ಮತ್ತು ಇವರ ನಡತೆ ಹೇಗಿದೆ, ಕೋರ್ಟ್ಗೆ ಯಾವ ತರ ಸಹಕಾರ ಕೊಟ್ಟಿದ್ದಾರೆ, ಇವರಿಂದ ಎಷ್ಟು ಸಹಕಾರ ಆಗಿದೆ ಎಲ್ಲವನ್ನೂ ಕೂಡ ಕೋರ್ಟ್ ಸೂಕ್ಷ್ಮವಾಗಿ ಗಮನಿಸಿ ಇವ್ರಿಗೆ ಕೊನೆಯದಾಗಿ ಪಾರ್ಡನ್ ಕೊಡಬೇಕಾ ಬೇಡ ಅಂತ ಕೋರ್ಟ್ ನ್ಯಾಯಾಲಯ ಅದನ್ನ ಡಿಸೈಡ್ ಮಾಡುತ್ತೆ. ಓಕೆ ಸರ್, ಇವಾಗ ಮಾಫಿ ಸಾಕ್ಷಿ ಆದಮೇಲೆ ದರ್ಶನ್ ಅವರ ಒಂದು ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ, ಅವರ ಪರಿಸ್ಥಿತಿ ಹೇಗಿರಬಹುದು, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಸರ್, ಯಾಕಂದ್ರೆ ಇದು ದೊಡ್ಡ ಮಟ್ಟದ ಸಂಕಷ್ಟ ಅನ್ಸುತ್ತೆ ದರ್ಶನ್ಗೆ ಈಗ.
ಕರೆಕ್ಟ್ ನೀವು ಹೇಳಿ ಸತ್ಯ. ಒಂದು ಸಲ ಮಾಫಿ ಸಾಕ್ಷಿ ಮುಂದಕ್ಕೆ ಬಂದ ಮೇಲೆ ದರ್ಶನ್ ಅವ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಕಷ್ಟ ಜಾಸ್ತಿ ಆಗ್ತಿದೆ. ಯಾಕಂದ್ರೆ ಸಾಮಾನ್ಯವಾಗಿ ಸೀರಿಯಸ್ ಆದಂತಹ ಹೀನಿಯಸ್ ಅಫೆನ್ಸಸ್, ಮರ್ಡರ್ ಅಥವಾ ರೇಪ್ ಪ್ರಕರಣಗಳಲ್ಲಿ ನೈಜವಾದಂತ ಅಥವಾ ಐ ವಿಟ್ನೆಸ್ ಗಳು ಸಿಗುವಂತದ್ದು ಬಹಳ ಕಷ್ಟ. ಯಾಕಂದ್ರೆ ನೋಡಿದಂತವ್ರು ಯಾರೇ ಇದ್ರು ಕೂಡ ಕೋರ್ಟ್ಗೆ ಬಂದು ಪರಿಪೂರ್ಣವಾಗಿ ಸತ್ಯ ಹೇಳುವಂಥದ್ದು ಬಹಳ ಕಷ್ಟ. ಪೊಲೀಸ್ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, 161 ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಬಟ್ ಕೋರ್ಟ್ಗೆ ಬಂದ ನಂತರ ನಾನು ನೋಡಿಲ್ಲ, ಪೊಲೀಸ್ ಅವರು ಹೆದರಿಸಿ ನಾನು ಬರ್ಸಿದ್ರು ಅಂತೇಳಿ ಎಲ್ಲರೂ ಕೂಡ ಹೋಸ್ಟೆಲ್ ಆಗುವಂತ ಸನ್ನಿವೇಶ ಜಾಸ್ತಿ ಇರ್ತದೆ. ಅಂತ ಸಂದರ್ಭದಲ್ಲಿ ಈ ಮಾಫಿ ಸಾಕ್ಷಿ ಅಂತ ಯಾರು ಇರ್ತಾನೋ ಈತನ ವಿಟ್ನೆಸ್ ಇಡೀ ಕೇಸನ್ನ ಟ್ವಿಸ್ಟ್ ಮಾಡ್ಬಿಡುತ್ತೆ. ಯಾಕಂದ್ರೆ ಈತ ಒಬ್ಬ ಮಾತ್ರ ಹೋಸ್ಟೆಲ್ ಆಗೋದಿಲ್ಲ, ಇವನು ತನ್ನ ಬಚಾವಾಗ್ಲಿಕ್ಕೋಸ್ಕರ ಇಡೀ ಕೇಸಿನ ಚಿತ್ರವನ್ನು ಹೇಳ್ತಾ ಹೋಗ್ತಾನೆ. ನಾಳೆ ದಿವಸ ಈತನಿಂದ ದರ್ಶನ್ಗೆ ಖಂಡಿತವಾಗ್ಲೂ ಆಘಾತಕಾರಿಯಾದಂತಹ ಸತ್ಯಗಳು ಹೊರಗೆ ಬರಬಹುದು, ನಮ್ಗಿನ್ನ ಗೊತ್ತಿಲ್ಲ. ಹಾಗಾಗಿ ದರ್ಶನ್ ಅವ್ರಿಗೆ ಖಂಡಿತವಾಗ್ಲೂ ಈ ಕ್ಷಣದಲ್ಲಿ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿರೋದ್ರಿಂದ ಸಂಕಷ್ಟ ಅಂತೂ ಖಂಡಿತವಾಗ್ಲೂ ಇದೆ. ಅವ್ರ ವಕೀಲರು ಹೇಗೆ ಈತನನ್ನ ಪಾಟಿ ಸವಾಲ್ ಮಾಡಿ ಈ ಮಾಫಿ ಸಾಕ್ಷಿ ಹೇಳ್ತಿರೋ ಸತ್ಯನ ಸುಳ್ಳನ್ನ ಹೇಗೆ ಅದನ್ನ ಅವರು ನ್ಯಾಯಾಲಯದ ಮುಂದೆ ಪ್ರೂವ್ ಮಾಡ್ತಾರೆ ಅನ್ನೋದನ್ನ ಈಗ ನಾವು ಅವರ ಪಾಟಿ ಸವಾಲ್ನಲ್ಲಿ ನಾವು ಕಾದ್ ನೋಡ್ತೇವೆ. ಸರ್, ಈಗ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಬಂದಿದ್ದಾನಲ್ಲ ಪ್ರದೋಷು, ಈಗ ಫಸ್ಟ್ ಇನ್ವೆಸ್ಟಿಗೇಷನ್ ಆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗೂ ಮಾಫಿ ಸಾಕ್ಷಿಗೆ ಕೊಟ್ಟಂತಹ ಹೇಳಿಕೆನಲ್ಲೂ ವ್ಯತ್ಯಾಸ ಏನಾದ್ರೂ ಬಂದ್ರೆ ಯಾವ ರೀತಿಯಾಗಿ ಅದನ್ನ ಕೋರ್ಟ್ ಪರಿಗಣಿಸುತ್ತೆ ಅಂತ? ಖಂಡಿತ. ಈಗ ಮೊದಲನೇದಾಗಿ ಪೊಲೀಸ್ ಅಧಿಕಾರಿಗಳ ಮುಂದೆ ಬೇರೆ ಒಂಥರ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ನಾವು ಮಾಡಿಲ್ಲ, ನಾವೆಲ್ಲ ಜೊತೆಲಿದ್ವಿ, ನಾವು ಹೋಗಿದ್ವಿ, ಬಂದಿದ್ವಿ, ಬುದ್ಧಿ ಹೇಳಿದ್ವಿ, ಬಟ್ ನಾವು ಕೊಲೆ ಮಾಡಿಲ್ಲ ಅಂತಾನೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಬಟ್ ಈಗ ಕೊಡುವಂತ ಹೇಳಿಕೆನಲ್ಲಿ ಇಲ್ಲ, ನಾನು ನೋಡಿದೆ, ಯಾರು ಕೊಲೆ ಮಾಡಿದ್ರು ಅಂತ ಗೊತ್ತು ನನಗೆ, ಹೊಡೆದಿದ್ಯಾರು, ಬಡ್ದಿದ್ಯಾರು, ಕಟ್ಟಾಕಿದ್ಯಾರು ಎಲ್ಲವನ್ನೂ ಕೂಡ ಆತ ಹೇಳ್ತಾ ಬರ್ತಾನೆ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಇರುವಂತ ಚಾರ್ಜ್ ಶೀಟ್ ಮೆಟೀರಿಯಲ್ಗಳನ್ನ ನಮ್ಮ ನ್ಯಾಯಾಲಯ ಏನ್ ಮಾಡುತ್ತೆ, ಕಂಪೇರ್ ಮಾಡ್ತಾ ಹೋಗ್ತದೆ. ಚಾರ್ಜ್ ಶೀಟ್ ಅಲ್ಲಿ ಇರುವಂತ ವರ್ಷನ್ ಏನಿದೆ ಮತ್ತು ಈತ ಕೊಡ್ತಿರುವಂತ ಹೇಳಿಕೆ ಏನಿದೆ, ನಿಜವಾಗ್ಲೂ ಅದು ಮ್ಯಾಚ್ ಆಯ್ತು. ನಿಜವಾಗ್ಲೂ ನೈಜವಾದಂತ ಆರೋಪಿ ಯಾರು, ಫಾರೆನ್ಸಿಕ್ ಎವಿಡೆನ್ಸ್ ಆಗ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗ್ಬೋದು, ಮತ್ತು ಅಲ್ಲಿರುವಂತಹ CCTV ಫುಟೇಜ್ ಅಲ್ಲಿ ಯಾರು ಫೋಟೇಜ್ ಸಿಕ್ಕಿದೆ ಮತ್ತು ಕಾಲ್ ರೆಕಾರ್ಡ್ಸ್ ಅಲ್ಲಿ ಆ ಕ್ಷಣದಲ್ಲಿ ಯಾರ್ಯಾರು ಇದ್ರು ಎಲ್ಲವನ್ನೂ ಕೂಡ ಮ್ಯಾಚ್ ಮಾಡಿ ನೋಡಿದಾಗ ಈ ಮಾಫಿ ಸಾಕ್ಷಿ ಹೇಳಿಕೆ ನಿಜವಾಗ್ಲೂ ಏನಾದ್ರು ಪೂರಕವಾಗಿ ನ್ಯಾಯಾಲಯಕ್ಕೆ ಅನುಕೂಲಕರವಾಗಿ ನೈಜವಾದಂತ ಆರೋಪಿ ಏನಾದ್ರು ಕಂಡುಹಿಡಿಲಿಕ್ಕೆ ಸಹಾಯ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಆತನಿಗೆ ಮಾಫಿಯನ್ನು ಮಾಡ್ತಾರೆ. ಒಂದು ಪಕ್ಷ ಆತ ಸುಳ್ಳನ್ನು ಹೇಳ್ತಿದ್ದಾನೆ, ಮಿಸ್ಗೈಡ್ ಮಾಡ್ತಿದ್ದಾನೆ, ಚಾರ್ಜ್ ಶೀಟ್ ಅಲ್ಲಿ ಬೇರೆ ತರ ಇದೆ, ಟೆಕ್ನಿಕಲ್ ಎವಿಡೆನ್ಸ್ ಬೇರೆ ತೋರಿಸ್ತಾ ಇದೆ, ಮೊಬೈಲ್ ಟವರ್ ಲೊಕೇಶನ್ ಬೇರೆ ಕಡೆ ತೋರಿಸ್ತಾ ಇದೆ. ಈತ ಸುಳ್ಳು ಹೇಳಿ ತಾನು ಬಚಾವ್ ಮಾಡ್ಕೊಡ್ಲಿಕ್ಕೋಸ್ಕರ ಬೇರೆ ಆರೋಪಿಗಳನ್ನ ಬಲಿಪುರುಷು ಮಾಡ್ತಿದ್ದೇನೆ ಅಂತ ಕೋರ್ಟ್ಗಿನ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ಆತನ ಮಾಫಿ ಸಾಕ್ಷಿಯನ್ನ ಕ್ಯಾನ್ಸಲ್ ಮಾಡಿ ಆತನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಬೇರೆ ಆರೋಪಿಗಳ ಜೊತೆ ಆತನನ್ನು ಕೂಡ ಟ್ರೈ ಮಾಡಿ ಆತನಿಗೂ ಶಿಕ್ಷೆ ಕೊಡುವಂತ ಸಾಧ್ಯತೆ ಖಂಡಿತವಾಗ್ಲೂ ಈ ಕೇಸಲ್ಲಿ. ಸರ್, ಈಗಿರುವಂತಹ ದರ್ಶನ್ಗೆ ಸಂಕಷ್ಟದ ಪರಿಸ್ಥಿತಿನಲ್ಲಿ ಮುಂದಿನ ದಾರಿ ಏನಿರಬಹುದು? ಕಾನೂನಾತ್ಮಕ ಅಡಿಯಲ್ಲಿ ಯಾವ ರೀತಿಯಾಗಿ ಫೈಟ್ ಮಾಡುವಂತಹ ಚಾನ್ಸಸ್ ಇದೆ ಅಂತ? ಮೇಡಮ್, ಅವ್ರ ವಕೀಲರಿಗೆ ಅದನ್ನ ಹೈಕೋರ್ಟ್ ಅಲ್ಲಿ ಕೂಡ ಚಾಲೆಂಜ್ ಅನ್ನು ಮಾಡಬಹುದು. ಪ್ರದೋಷ್ ಹೇಳಿಕೆ ಏನಿದೆ, ಪ್ರದೋಷ್ ಹೇಳಿಕೆ ನಿಜವಾಗ್ಲೂ ನಂಬಲ್ ಅರ್ಹ ಅಲ್ಲದಂತ ಹೇಳಿಕೆ. ಅದು ಪ್ರದೋಷೇ ಪೊಲೀಸರ ಮುಂದೆ ಹೇಳಿದ್ದಾನೆ, ನಾವ್ಯಾರು ಕೂಡ ನಾವ್ಯಾರು ಕೂಡ ಮಾಡಿಲ್ಲ, ನಮ್ಗೂ ಇರೋಲ್ಲಿ ಏನು ಸಂಬಂಧ ಇಲ್ಲ, ನಾವು ಇನ್ನೋಸೆಂಟ್ ಅಂತಾನೆ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಹಾಗೆ ಹೇಳಿದ್ರು ಕೂಡ ಕೊನೆಯದಾಗಿ ಇಲ್ಲಿ ಬಂದು ಹೌದು ನಾವೆಲ್ಲ ಮಾಡಿದ್ವಿ, ನಾವು ಜೊತೆಲಿದ್ವಿ, ದರ್ಶನ ಮಾಡಿದ್ರು ಅಂತ ಬೇರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾನೆ. ಅಲ್ಲೊಂಥರ ಸ್ಟೇಟ್ಮೆಂಟ್, ಇಲ್ಲೊಂಥರ ಸ್ಟೇಟ್ಮೆಂಟ್. ಬಟ್ ಆತನ ಸ್ಟೇಟ್ಮೆಂಟ್ ಎಲ್ಲೂ ಕೂಡ ಎವಿಡೆನ್ಸ್ ಸಾಕ್ಷಿ ಯಾವುದೂ ಇಲ್ಲ. ಅವನು ತಾನು ಬಚಾವ್ ಮಾಡ್ಕೊಳ್ಳಿಕ್ಕೋಸ್ಕರ ನಮ್ಮನ್ನೆಲ್ಲರೂ ಕೂಡ ಬಲಿಪಶು ಮಾಡ್ತಿದ್ದಾನೆ. ದಯವಿಟ್ಟು ಆತನ ಮಾಫಿ ಸಾಕ್ಷಿ ಮಾಡಬೇಡಿ. ಕೊನೆಯದಾಗ ಅವನು ಡೆಡ್ ಬಾಡಿ ಡಿಸ್ಪೋಸಲ್ ಕೂಡ ಆತನೇ ಹಣ ಕೊಟ್ಟಿದ್ದಂತ ಉದಾಹರಣೆ ಇದೆ. ಕಾಲ್ ರೆಕಾರ್ಡ್ ಅಲ್ಲಿ ಕೂಡ ಆತನ ಇನ್ವಾಲ್ವ್ಮೆಂಟ್ ಇದೆ. ಆತನ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ತುಂಬಾ ಇರೋದ್ರಿಂದ ಆತನ ಮಾಫಿ ಸಾಕ್ಷಿ ಮಾಡಬೇಡಿ ಅಂತ ಹೇಳಿ ಹೈಕೋರ್ಟ್ ಅಪೀಲ್ ಅನ್ನು ಅವ್ರು ಹಾಕ್ಬೋದು. ಹೈಕೋರ್ಟ್ ಅಪೀಲ್ ಹಾಕಿದಾಗ ಅಲ್ಲೂ ಒಂದು ಸುದೀರ್ಘವಾದಂತಹ ವಾದವನ್ನು ನಡೆಯುತ್ತೆ. ಆಗ ಹೈಕೋರ್ಟ್ ಹೇಗೆ ಅವರ ಅಪ್ಲಿಕೇಶನ್ ಮತ್ತು ಅಪೀಲ್ ಅನ್ನು ಕನ್ಸಿಡರ್ ಮಾಡುತ್ತೆ ಅಂತ ನಾವು ಕಾದ್ ನೋಡ್ಬೇಕು. ಸರ್, ಇದು ಮಾಫಿ ಸಾಕ್ಷಿ ಏನಾದ್ರೂ ಅವ್ರ ಪರವಾಗಿ ಆಗ್ಬಿಟ್ರೆ ದರ್ಶನ್ಗೆ ಏನ್ ಶಿಕ್ಷೆ ಆಗಬಹುದು ಅಂತ? ಶಿಕ್ಷೆ ಅಂತ ಮೇಡಮ್ ನಾವು ಹೇಳಲಿಕ್ಕೆ ಆಗುದಿಲ್ಲ. ಒಂದ್ ಪಕ್ಷ ಮಾಫಿ ಸಾಕ್ಷಿ ಅಕ್ಸೆಪ್ಟ್ ಆದ ನಂತರ ದರ್ಶನ್ ಕಡೆ ಇರುವಂತ ವಕೀಲರಿಗೆ ಪಾಟಿ ಸವಾಲ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಪಾಟಿ ಸವಾಲ್ ಸುದೀರ್ಘವಾಗಿ ಪಾಟಿ ಸವಾಲ್ ಅಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಹೇಗಾಯ್ತು, ನೀವಲ್ಲಿ ಇದ್ದದಕ್ಕೆ ಪ್ರೂಫ್ ಏನಿದೆ, ನೀವು ನಿಜವಾಗ್ಲೂ ನೋಡಿದ್ದಕ್ಕೆ ಸಾಕ್ಷಿ ಏನಿದೆ, ಇವರೇ ಹೊಡೆದ್ರು ಅನ್ಲಿಕ್ಕೆ ಸಾಕ್ಷಿ ಏನಿದೆ, ಟೆಕ್ನಿಕಲ್ ಎವಿಡೆನ್ಸ್ ಏನ್ ಹೇಳ್ತಾ ಇದೆ, ಮತ್ತು ಅಲ್ಲಿ ಸಿಕ್ತಂತ ಫಿಂಗರ್ ಪ್ರಿಂಟ್ ಯಾರ್ಗ್ ಬಂದಿದೆ ಮತ್ತು ಬ್ಲಡ್ ಸ್ಯಾಂಪಲ್ಸ್ ಯಾರ್ಗ್ ಮ್ಯಾಚ್ ಆಗ್ತಿದೆ, ಅವೆಲ್ಲವೂ ಸುದೀರ್ಘವಾಗಿ ಅವ್ರನ್ನ ಪಾಟಿ ಸವಾಲ್ ನಲ್ಲಿ ಮಾಡ್ತಾ ಹೋಗ್ತಾರೆ. ಅಲ್ಲೇನಾದ್ರು ಪಾಟಿ ಸವಾಲ್ ನಲ್ಲಿ ಏನಾದ್ರು ಸುಳ್ಳು ಹೇಳ್ತು ಅಂತ ಗೊತ್ತಾದ್ರೆ ಖಂಡಿತವಾಗ್ಲೂ ಮಾಫಿ ಸಾಕ್ಷಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಖಂಡಿತ. ಈಗ ಸುಪ್ರೀಂ ಕೋರ್ಟ್ 1 ವರ್ಷದ ಒಳಗಡೆ ಇದನ್ನ ಕ್ಲಿಯರ್ ಮಾಡಬೇಕು ಈ ಕೇಸ್ನ ಅಂತ ಹೇಳಿದ್ರು. ಈಗ ಮಾಫಿ ಸಾಕ್ಷಿ ಈ ಮಧ್ಯದಲ್ಲಿ ಬಂದಿರೋದ್ರಿಂದಾಗಿ ಅಂದ್ರೆ ಈ 1 ಇಯರ್ ಅಲ್ಲಿ ಇದು ಕಂಪ್ಲೀಟ್ ಆಗತ್ತಾ, ನಿರೀಕ್ಷೆ ಮಾಡಬಹುದಾ ಈ ಕೇಸ್ ಕಂಪ್ಲೀಟ್ ಆಗತ್ತೆ ಅಂತ ಹೇಳಿ? ನ್ಯಾಯಾಧೀಶರು ಅದನ್ನ ಬಹಳಷ್ಟು ಸೀರಿಯಸ್ ಆಗಿ ತಗೊಂಡು ಡೇ ಟು ಡೇ ಹಿಯರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದು 1 ವರ್ಷದೊಳಗಡೆ ಒಂದು ಮುಗಿಯುವಂತ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಒಂದು ಪಕ್ಷ ಡಿಲೇ ಆಯ್ತು ಅಂದ್ರೆ 3 ರಿಂದ 4 ತಿಂಗಳು ಡಿಲೇ ಆಗ್ಬಹುದು. ಆಗ್ಲೂ ಕೂಡ ನ್ಯಾಯಾಲಯ ಏನ್ ಮಾಡಬಹುದು, ಸುಪ್ರೀಂ ಕೋರ್ಟ್ ಒಂದು ಅರ್ಜಿಯನ್ನ ಕಳಿಸಿ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ಟೈಮ್ ನ ಎಕ್ಸ್ಟೆನ್ಷನ್ ಕೂಡ ಕೇಳಬಹುದು. ಅನೇಕ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಎಕ್ಸ್ಟೆನ್ಷನ್ ಅನ್ನು ಕೊಟ್ಟಿದೆ. ಈ ತರ ಮಾಫಿ ಸಾಕ್ಷಿ ಬಂದಿರೋದ್ರಿಂದ ನಮ್ಗೊಂದು 3-4 ತಿಂಗಳು ವೇಸ್ಟ್ ಆಯ್ತು, ದಯವಿಟ್ಟು ನಮ್ಗೊಂದು 3-4 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡಿದೆ. ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ, 1 ವರ್ಷ ಟೈಮ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್ ವಿಸ್ತಾರ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ. ಒಟ್ಟಾರೆಯಾಗಿ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ನೆಕ್ಸ್ಟ್ ಲೆವೆಲಲ್ಲಿ
ಪಾರ್ಟಿ ಸವಾಲನ್ನ ಮಾಡಿ ಹೋರಾಟವನ್ನ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಅಂತ ಹೇಳ್ತಿದ್ದಾರೆ ಕಾನೂನು ತಜ್ಞರು ಒಂದು ಕಡೆ. ಮತ್ತೊಂದು ಕಡೆ ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟಿರುವಂತಹ ಈಗ ಪ್ರದೋಷ್ ಅವ್ರು ಕೊಡುವಂತಹ ಹೇಳಿಕೆಗಳಿರಬಹುದು, ಹಿಂದೆ ಕೊಟ್ಟಂತಹ ಹೇಳಿಕೆಗಳಿರಬಹುದು, ಅದನ್ನು ಕೂಡ ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ನೋಡ್ತಾರೆ. ಹಾಗಾಗಿ ಈಗ ನ್ಯಾಯಾಲಯ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕಿದೆ, ಯಾವ ರೀತಿಯಾಗಿ ಮಾಫಿ ಸಾಕ್ಷಿ ಆಗುತ್ತೆ ಮತ್ತು ಯಾವ ರೀತಿ ರೆಕಾರ್ಡ್ ಆಗುತ್ತೆ, ಅದನ್ನ ಯಾವ ರೀತಿಯಾಗಿ ಪರಿಗಣಿಸ್ತಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಈಗ ದರ್ಶನ್ಗೆ ಒಂದು ರೀತಿಯ ಸಂಕಷ್ಟದ ಪರಿಸ್ಥಿತಿ. ದರ್ಶನ್ ಪರ ವಕೀಲರು ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಮತ್ತೊಂದು ಕಡೆ ದರ್ಶನ್ ಪತ್ನಿ ಸಾಕಷ್ಟು ದೇವಸ್ಥಾನಗಳ ಭೇಟಿಯನ್ನ ಮಾಡ್ತಿದ್ದಾರೆ, ದರ್ಶನಗಳನ್ನ ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಿದ್ದಾರೆ, ಆದಷ್ಟು ಬೇಗ ತನ್ನ ಪತಿಗೆ ಈ ಸಂಕಷ್ಟದಿಂದ ಹೊರಬರಬೇಕು ಅಂತ ಹೇಳಿ. ಆದರೆ ತನ್ನ ಜೊತೆಯಲ್ಲೇ ಇದ್ದಂತಹ ಸ್ನೇಹಿತರು ಈಗ ಮಾಫಿ ಸಾಕ್ಷಿಗೆ ಮುಂದಾಗಿರುವಂಥದ್ದು ದರ್ಶನ್ಗಂತೂ ಇದೊಂದು ನುಂಗಲಾರದಂತಹ ತುತ್ತು. ಜೊತೆಗೆ ಕಾನೂನಾತ್ಮಕ